Hello dear aspirants, welcome to our KN Education YouTube channel. So let us start our MCQ series in this today's session. Okay. So what was the first question they are asking for? Dry mouth and dry eyes both are known to be. See, dry mouth and dry eyes. See, xerostomia means dry mouth. Cyaloria, you know rhinorrhea? Rhinorrhea anta gottala? Rhinorrhea ಅಂತಂದ್ರೇನು? ರನ್ನಿ ನೋಸ್, ಕರೆಕ್ಟ್? ರನ್ನಿ ನೋಸ್, ಮೂಗು ಓಡೋಗುತ್ತೆ ಅಂತಲ್ಲ. ಸೊ ದೇರ್ ಈಸ್ ಅ ಇನ್ಕ್ರೀಸ್ಡ್ ದೇರ್ ಈಸ್ ಅ ಇನ್ಕ್ರೀಸ್ಡ್ this one nasal secretion, increased nasal secretion of what you call, that is runny nose. Okay na? Rhinorrhea. Cyaloria means cia means saliva. Okay, cia means saliva. Excessive secretion of the saliva we will call it as cyaloria. Okay. Epiphora means lacrimation. If it is increased lacrimation is there, so that one will call it as what? Epiphora. Sicca complex means there is a presence of xerostomia plus there is a presence of xerophthalmia. ಓಕೆನಾ? ಅಂದರೆ ಇಲ್ಲಿ ಬಾಯಿ ಒಣಗಿರುತ್ತೆ ಕೂಡ ಮತ್ತು ಕಣ್ಣು ಕೂಡ ಒಣಗಿರುತ್ತೆ. ಓಕೆ, ಅದನ್ನು ನಾವೇನಂತಂತೇಳಿ ಡ್ರೈ ಮೌತ್ ಆ್ಯಂಡ್ ಡ್ರೈನೆಸ್ ಬೋತ್ ಆರ್ ನೋನ್ ಟು ಬಿ. ಅದು ಎರಡೂ ಸೇರಿ ಅದನ್ನು ಎರಡೂ ಇದ್ದರೆ ಅದನ್ನು ಏನಂತೇವೆ? ಸಿಕ್ಕಾ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ. ಸಿಕ್ಕಾ ಕಾಂಪ್ಲೆಕ್ಸ್ ಯಾವುದರಲ್ಲಿರುತ್ತೆ? ಜಾರ್ಗೆನ್ಸ್ ಸಿಂಡ್ರೋಮಲ್ಲಿರುತ್ತೆ. ಜಾರ್ಗೆನ್ಸ್ ಸಿಂಡ್ರೋಮ್ ಅಂತಂದರೆ ಇದೊಂದು ಆಟೋಇಮ್ಯೂನ್ ಡಿಸಾರ್ಡರ್. ಓಕೆನಾ? ಇದೊಂದು ಆಟೋಇಮ್ಯೂನ್ ಡಿಸಾರ್ಡರು. ಇದರಲ್ಲಿ ಏನಾಗಿರುತ್ತೆ? ದೇರ್ ಈಸ್ ಅ ಇಂಪೇರ್ಡ್ ಇನ್ ದ ವಾಟ್ ಸೆಕ್ರೇಷನ್ಸ್ ಆಫ್ ದ ಸಲೈವಾ, secretions of the saliva in the mouth, and there is a impaired secretion in the which one? Xerophthalmia means eye. Okay, so in the eye. So this is what they are asking for. The right answer goes to the Sicca complex. Sicca complex ಅನ್ನೋದೇನು right answer ಆಗುತ್ತೆ. Dry mouth and dry. Cia ಅಂದರೆ saliva, right? So we will discuss that one. Cia, saliva ಒಂದು ದಿನಕ್ಕೆ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ? 1000 to 1500 ml per day ಸೆಕ್ರೇಟ್ ಆಗುತ್ತೆ. ಓಕೆನಾ? ಸಿ ಸಿಯಾಲೋಡಾನೈಟಿಸ್ ಅಂತ ಅಂದರೆ ಇನ್ಫೆಕ್ಷನ್ ಟು ದ salivary gland. There are 3 salivary glands are there, 3 pairs. That is one is parotid gland, next one is submandibular gland, and another one is sublingual gland, right? Sublingual gland. So base of the tongue inferior, base of the tongue, or you can call inferior of the tongue, and anterior ಇರೋದು ಯಾವುದು? ಸಬ್ಲಿಂಗ್ವಲ್. ಮತ್ತು ಸಬ್ಮ್ಯಾಂಡಿಬುಲರ್ ಅಂದರೆ ಇನ್ಫೀರಿಯರು ಪೋಸ್ಟೀರಿಯರ್ ಆಸ್ಪೆಕ್ಟಲ್ಲಿ ಇರೋದು, ಅಂದರೆ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು ಸಬ್ಮ್ಯಾಂಡಿಬುಲರು. ಪ್ಯಾರೋಟಿಡ್ ಗ್ಲ್ಯಾಂಡು ಇಯರ್ ಹತ್ರ ಇರ್ತಕ್ಕಂಥ, ಇಯರ್ ಹತ್ರ. ಓಕೆ, ಇಯರ್ ಹತ್ರ ಅಂದರೆ ಇಯರ್ ಇನ್ ಫ್ರಂಟ್ ಆಫ್ ದ ಇಯರ್ ಇಫ್ ಇಟ್ ಈಸ್ ಪ್ರೆಸೆನ್ಸ್, ದಟ್ ಒನ್ ವಿಲ್ ಕಾಲ್ ಇಟ್ ಆಸ್ ಪ್ಯಾರೋಟಿಡ್ ಗ್ಲ್ಯಾಂಡ್. ಪ್ಯಾರೋಟಿಡ್ ಗ್ಲ್ಯಾಂಡು ಸಬ್ಮ್ಯಾಂಡಿಬುಲರ್ ಸಬ್ಲಿಂಗ್ವಲ್ ಗ್ಲ್ಯಾಂಡ್ ಇದೆ. Cyalodonitis means infection to the salivary gland. Cyaladenopathy means cyaladenopathy or cyaladenomagaly means enlargement. Okay, what do you call? enlargement of the salivary gland. ಯಾವುದ್ರಲ್ಲಿ ಕಾಣುತ್ತೆ ಸರ್? ಅದು ಮಮ್ಸಲ್ಲಿ ಕಾಣುತ್ತೆ. ನಮಗೆ ಮಮ್ಸಲ್ಲಿ salivary gland ಏನಾಗಿರುತ್ತೆ? ಎನ್ಲಾರ್ಜ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಒನ್ ಸಿಯಾಲಡಿನೋ ಅಪ್ಲೇಸಿಯಾ ಅಂತ ಬರುತ್ತೆ, ಅಥವಾ ಸಲೈವರಿ ಗ್ಲ್ಯಾಂಡ್ ಅಪ್ಲಾಸಿಸ್ ಅಂತ ಬರುತ್ತೆ. ಸಲೈವರಿ ಗ್ಲ್ಯಾಂಡ್ ಅಪ್ಲಾಸಿಸ್ ಅಂತಂದರೆ ಆಬ್ಸೆನ್ಸ್ ಆಫ್ ಸಲೈವರಿ ಗ್ಲ್ಯಾಂಡ್. ಸರಿ, ಏನು ಸರ್ ಹೇಳ್ತಿದ್ದೀರಾ? ಆಬ್ಸೆನ್ಸ್ ಆಫ್ ಸಲೈವರಿ ಗ್ಲ್ಯಾಂಡ್ಸ್ ಯಾವುದರಲ್ಲಿ? ಕಂಜನೆಟಲ್ ಆಬ್ಸೆನ್ಸ್ ಅಂದರೆ ಬೈ ಬರ್ತ್ ಏನಾಗಿರುತ್ತೆ? ಸಲೈವರಿ ಗ್ಲ್ಯಾಂಡ್ ಆಬ್ಸೆನ್ಸ್ ಆಗಿದ್ದರೆ ಅದನ್ನೇನಂತಾರೆ? ಸೈಲಡಿನೋ ಅಪ್ಲಾಸಿಯಾ ಅಥವಾ ಸಲೈವರಿ ಗ್ಲ್ಯಾಂಡ್ ಅಪ್ಲಾಸಿಸ್ ಅಂತ ಅಂತೀವಿ. ಅಂತಂದರೆ ಇಲ್ಲಿ ಏನಾಗಲ್ಲ, ಪ್ಲಾಸಿಯಾ, ದೇರ್ ಇಸ್ ನೋ ಪ್ರೆಸೆನ್ಸ್ ಆಫ್, ಆಬ್ಸೆನ್ಸ್ ಆಫ್ ಪ್ಲಾಸಿಯಾ ಸೆಲ್, ಆಬ್ಸೆನ್ಸ್ ಆಫ್ ವಾಟ್?
ಪ್ಲಾಸ್ಮಾ ಆ್ಯಂಡ್ ಪ್ಲಾಸ್ಮಾ ಸೆಲ್, ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಅಪ್ಲೇಸಿಸ್. ಸೊ ಇದು ಅರ್ಥ ಆಯ್ತಲ್ಲ, ಸಲೈವರಿ ಗ್ಲ್ಯಾಂಡ್ ಬಗ್ಗೆ ಅರ್ಥ ಆಯಿತು. ನೆಕ್ಸ್ಟ್ ಸಲೈವ ಏನು ಮಾಡುತ್ತೆ, ಅದು ಸೆಕ್ರೆಟ್ ಮಾಡುತ್ತೆ. ಸಲೈವರಿ ಗ್ಲ್ಯಾಂಡ್ ಏನು ಮಾಡುತ್ತೆ, ಸಲೈವರಿ ಗ್ಲ್ಯಾಂಡು ಸಲೈವನ ಸೆಕ್ರೆಟ್ ಮಾಡುತ್ತೆ. ಸಲೈವರಿ ಗ್ಲ್ಯಾಂಡಲ್ಲಿ ಏನಿದೆ, ಸೊ ಸಲೈವರಿ ಗ್ಲ್ಯಾಂಡಲ್ಲಿ ಸ್ವಲ್ಪ ಇಮ್ಯುನೋಗ್ಲೋಬುಲಿನ್ಸ್ ಇದೆ, ಸ್ವಲ್ಪ ಇದು ಎಂಜೈಮ್ಸ್ ಕೂಡ ಇದೆ, ಆ್ಯಂಡ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸಮ್ ದಿಸ್ ಒನ್ ವಾಟ್ ಯು ಕ್ಯಾನ್ ಕಾಲ್ ಅಮೈಲೈಸ್ ಕೂಡ ಇದೆ. ಅಮೈಲೈಸ್, ಸಲೈವರಿ ಅಮೈಲೈಸ್ನ ನಾವು ಟೈಲಿನ್ ಅಂತಲೂ ಕರಿಬೋದು. ಓಕೆನಾ. ಸೊ ಸಲೈವರಿ ಅಮೈಲೈಸ್ ಅಥವಾ ಟೈಲಿನ್ ಅಂತ ಹೇಳ್ಬೋದು. ಒಂದು ಇಮ್ಯುನೋಗ್ಲೋಬುಲಿನ್ ಇದೆ ಮತ್ತು ಎಂಜೈಮ್ ಇದೆ. ಎಂಜೈಮ್ ಮತ್ತು ಇಮ್ಯುನೋಗ್ಲೋಬುಲಿನ್ ಯಾವುದಿದೆ, IgA. ಸಿ ಬ್ರೆಸ್ಟ್ ಮಿಲ್ಕಲ್ಲಿ ಸಹ ಏನಿದೆ, IgA ಇದೆ. ಓಕೆನಾ. ನೆಕ್ಸ್ಟು ಇದರಲ್ಲಿ ಸಲೈವದಲ್ಲಿ ಕೂಡ IgA ಇದೆ. ಮತ್ತು ಗೆಸ್ ವಾಟ್, ದಿಸ್ ಒನ್ ಇನ್ ದ ಲ್ಯಾಕ್ರಿಮೇಷನ್ ಟಿಯರ್, ಕಣ್ಣೀರಲ್ಲೂ ಕೂಡ ಏನಿದೆ, IgA ಇದೆ. ಓಕೆನಾ. ಇದರ್ಥ ಆಯ್ತಲ್ಲ. ಓಕೆ. ಸೇಮ್ ಹಾಗಾದರೆ ಇದು ಇಮ್ಯುನೋಗ್ಲೋಬುಲಿನ್ಸ್ ಅಲ್ವಾ. IgM ಭಾಳ ದೊಡ್ಡ ಲಾರ್ಜೆಸ್ಟ್ ಇಮ್ಯುನೋಗ್ಲೋಬುಲಿನ್ ಅಂದರೆ IgM ಅಂತೇಳಿ, ಜಾಸ್ತಿ ಇರೋದು ಅಂತ ಕೇಳಿದ್ರೆ IgG ಅಂತೇಳಿ, ಅಥವಾ ಇದು ಏನಾದರೂ ಇನ್ಫ್ಲಮೇಷನ್ ಆಗಬೇಕಾದ್ರೆ ಆಗುತ್ತೆ ಅಂತಂದರೆ ಇನ್ಫ್ಲಮೇಷನ್ ಅಂತಿದ್ದೀನಿ, ಅಲರ್ಜಿಕ್ ರಿಯಾಕ್ಷನ್ ಆಗಬೇಕಾದ್ರೆ ಮಾಡೋವಂಥದ್ದು ಯಾವುದು, IgE, ಇಮ್ಯುನೋಗ್ಲೋಬುಲಿನ್ E. ಇದರ್ಥ ಆಯ್ತಲ್ಲ. ಓಕೆ. ಎಷ್ಟು ಸೆಕ್ರೆಟ್ ಮಾಡುತ್ತೆ, 1000 to 1500 ml/day. ಓಕೆ. 24 ಅವರ್ಸಲ್ಲಿ 1 ಲೀಟ್ರಿಂದ ಏನಿಲ್ಲ ಅಂದರೂ 1 ಲೀಟ್ರು 1.5 ಲೀಟ್ರ್ ಏನಾಗುತ್ತೆ, ಸಲೈವ ಪ್ರೊಡಕ್ಷನ್ ಆಗುತ್ತೆ. ಓಕೆನಾ. ಸೊ ರೈಟ್ ಆನ್ಸರ್ ಗೋಸ್ ಟು ಸಿಕ್ಕಾ ಕಾಂಪ್ಲೆಕ್ಸ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್, ವಾಟ್ ದೇ ಆರ್ ಆಸ್ಕಿಂಗ್ ಫಾರ್. ಝೆಂಕರ್ಸ್ ಡೈವರ್ಟಿಕ್ಯುಲಮ್ ಡ್ಯೂ ಟು ಯಾವ ಪಾರ್ಟು ಅಂತ ಕೇಳ್ತಿದ್ದಾರೆ. ಸಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಾಗುತ್ತೆ, ವಿ ನೀಡ್ ಟು ಈಟ್ ದ ಫುಡ್, ರೈಟ್. ಸೊ ಫಾರ್ ದ್ಯಾಟ್ ಇಲ್ಲಿ ನಿಮಗೆ ನೀಟಾಗಿ ಡಯಾಗ್ರಾಮ್ ಬರೆದ್ಬಿಡೋಣ. ಡಯಾಗ್ರಾಮ್ okay. So here what we are seeing, actually we are seeing the diagram, that is, so in this diagram we have to see where this actually the ingestion occurs and how it is occurs, right. So first and foremost, when you get smell, and afterwards you will take into your mouth, so you will introduce into your mouth, so that one will call as what, ingestion. So taking of the food particle into your introducing into your mouth will be called as ingestion. ಅದನ್ನೇನಂತ ಕೇಳ್ತೀವಿ, ಇಂಜೆಷನ್ ಅಂತೇವೆ. ಸೊ ಇಂಜೆಷನ್ ಆದಮೇಲೆ ಪ್ಲಸ್ ಅಡಿಷನ್ ಆಫ್ ಸಲೈವ ಏನಾಗುತ್ತೆ, ಮಿಕ್ಸ್ ಆಗುತ್ತೆ. ಇಂಜೆಷನ್ ಆಫ್ ದ ಫುಡ್ ಪಾರ್ಟಿಕಲ್ ವಿತ್ ಸಲೈವ ಅದೇನಾಗಿ ಟರ್ನ್ ಆಗುತ್ತೆ, ಒಂದು ಬೋಲಸ್ ಆಗಿ ಟರ್ನ್ ಆಗುತ್ತೆ. ಓಕೆ. ಬೋಲಸ್, ಆ ಬೋಲಸ್ ಏನಾಗುತ್ತೆ, ಈಸೋಫೇಗಸ್ ಮೂಲಕ ಸ್ಟೊಮಕ್ಕಿಗೆ ರೀಚ್ ಆಗುತ್ತೆ. ಓಕೆನಾ. ಸೊ ಸ್ಟೊಮಕ್ಕಿಂದ ಬೇಡ, ನಾವಿಲ್ಲೇ ನೋಡ್ತಾ ಹೋಗೋಣ. ಸಿ in this area what happens, whenever you take after the ingestion there is a problem. If there is a problem in esophagus, okay, so in front of the esophagus we have trachea. Okay, in front of the esophagus we have trachea. So in on the trachea what we have a thyroid gland. All of you know, right? Yes, there is a presence of what, there is a presence of thyroid gland. And here there is a presence of what, here there is a parathyroid gland, correct. Okay. So if you look at this carefully, here there is a presence of, in the esophagus, here there is a presence of the cricopharyngeal muscle. ಏನಂತಂತವೆ, ಈಸೋಫೇಗಸ್ ಮೇಲ್ಗಡೆ ಇರ್ತಕ್ಕಂಥದ್ದನ್ನ, ಈಸೋಫೇಗಸಲ್ಲಿ ಇರ್ತಕ್ಕಂಥದ್ದು ಕ್ರಿಕೋಫ್ಯಾರಿಂಜಿಯಲ್ ಮಸಲ್. ಓಕೆನಾ. ಓಕೆ. ಮೇಲ್ಗಡೆ ಏನಿದೆ ಸರ್, ಇನ್ಫೀರಿಯರ್ ಕನ್ಸ್ಟ್ರಿಕ್ಟರ್ ಮಸಲ್. ನಾನಿಲ್ಲಿ ಬರೆದ್ಬಿಡ್ತೀನಿ ನಿಮ್ಗೆ ಈಸಿ ಅರ್ಥ. ಸಿ ಈ ಥರ ಇರೋದು ಏನಿದು, ಇನ್ಫೀರಿಯರ್. ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ, ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನೀಟಾಗಿ ಅರ್ಥ ಆಗುತ್ತೆ. ಇದೇನಿದು, ಇನ್ಫೀರಿಯರ್
constrictor muscle, inferior constrictor muscle. ಇಲ್ಲೇನಿದೆ ಅಂತ ಹೇಳಿದೆ ನಾನು, ಕ್ರಿಕೋಫ್ಯಾರಿಂಜಲ್ ಮಸಲ್. ನೆಕ್ಸ್ಟ್ ಇಲ್ಲೇನಿರುತ್ತೆ ಕೆಳಗಡೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸ್ಮೂತ್ ಮಸಲ್ಸ್. ಸಿ ನೀವು ಕರೆಕ್ಟಾಗಿ ಕೇರ್ಫುಲ್ಲಾಗಿ ನೋಡಿದರೆ ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ ಅನ್ನಿಸ್ತಿಲ್ಲ? ಎಸ್, ಹಿಯರ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಟ್ರಯಾಂಗಲ್. ಸಿ ಇನ್ ದ ಅನಾಟಮಿ ಯು ವಿಲ್ ಗೆಟ್ ಮೆನಿ ಟ್ರಯಾಂಗಲ್ಸ್. ಹಿಯರ್ ಆಲ್ಸೋ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಟ್ರಯಾಂಗಲ್. ಇದು ಯಾಕೆ ಆಫ್ ಆಗುತ್ತೆ? ಓಕೆ, there is a presence of triangle. So this triangle will called as Lymer triangle. What do you call? Lymer triangle. And this triangle will called as Killian triangle. What do you call? Killian triangle. See, Killian triangle alli matte Lymer triangle alli muscles illa. So that is only having what? Only they are having this muscles area. So the leaving muscle area. ಈಗ ಮಸಲ್ಸ್ ಏರಿಯಾ ಬಿಟ್ಟಿರ್ತಕ್ಕಂಥದ್ದು ಇದೆ. ಕೀಲಿಯನ್ ಟ್ರಯಾಂಗಲ್ ಮತ್ತು ಲೈಮರ್ ಟ್ರಯಾಂಗಲ್. ಇದೇನಿದು? ಕ್ರಿಕೋಫ್ಯಾರಿಂಜಲ್ ಮಸಲಲ್ಲಿ ಏನಾಗುತ್ತೆ? ದೇರ್ ಈಸ್ ಅ ಅಬ್ಸ್ಟ್ರಕ್ಷನ್ ದೇರ್ ಈಸ್ ಅ ಎಂಟ್ರಿಂಗ್ ಆಫ್ ವಾಟ್? ಫುಡ್ ಪಾರ್ಟಿಕಲ್. ಸಿ ವೆನ್ ಯು ಟೇಕನ್ ದ ಫುಡ್ ಪಾರ್ಟಿಕಲ್, ಆಫ್ಟರ್ ದಿಸ್ ಈಸ್ ದ ಪಾಯಿಂಟ್ ವೇರ್ it will constriction, first narrow part, ಓಕೆನಾ? ಫಸ್ಟ್ ನ್ಯಾರೋ ಪಾರ್ಟ್. ಇಲ್ಲಿ ಫುಡ್ ಬಂದು ಏನಾದರೆ ಇಲ್ಲಿಂದ ಇಲ್ಲಿಗೆ ಹೋದ್ಮೇಲೆ, ಅಂದರೆ ದಿಸ್ ಫುಡ್ ಮೆಟೀರಿಯಲ್ಸ್ ಇಫ್ ಇಟ್ ಗೋಸ್ reaches to here and you can't able to remove it. If it is present here itself means you can remove easily. Okay, so remove with difficulty itself you will remove. Okay, so this triangle, Killian triangle and Lymer triangle, so these are the triangles where the weakened part, if it is there, ಇವೇನಾದರೂ ವೀಕ್ ಆದರೆ ಅವಾಗ ಏನಾಗುತ್ತೆ, ನಾವು ಏನೇ ಫುಡ್ ತೊಗೊಂಡ್ರು, ಪೇಷಂಟ್ ಏನೇ ಫುಡ್ ತೊಗೊಂಡ್ರು, ಸೊ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ವಾಟ್? ಔಟ್ ಪೌಚ್. ಸೊ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಔಟ್ ಪೌಚ್. ಈ ಥರ ಔಟ್ ಪೌಚ್ ಆಗುತ್ತೆ. ಇಲ್ಲಿ ಟ್ರೇಕಿಯಾ, ಇಲ್ಲಿ ಈಸೋಫೇಗಸ್. ಸೊ ಈ ಥರ ಔಟ್ ಪೌಚ್ ಕ್ರಿಯೇಟ್ ಆದರೆ ಯಾವುದರಲ್ಲಿ? ಟ್ರಯಾಂಗಲ್ ಇರ್ತಕ್ಕಂಥ ಏರಿಯಾದಲ್ಲಿ. ಸೊ ದಿಸ್ ಒನ್ ವಿ ವಿಲ್ ಕಾಲ್ ಇಟ್ ಆಸ್ ವಾಟ್? ಝೆನ್ಕರ್ಸ್ ಡೈವರ್ಟಿಕ್ಯುಲಮ್. ಯಾವುದ್ರಲ್ಲಿ ಕಾಣಿಸುತ್ತೆ ಅಂತಂದರೆ, ಯಾವ ಒಂದು ಡಿಸೀಸ್ ಕಂಡೀಷನಲ್ಲಿ ಕಾಣುತ್ತೆ ಅಂತಂದರೆ ಈಸೋಫೇಜಿಯಲ್ ಡೈವರ್ಟಿಕ್ಯುಲಮ್. ಈಸೋಫೇಜಿಯಲ್ ಡೈವರ್ಟಿಕ್ಯುಲಮ್ ಅನ್ನೋ ಒಂದು ಕಂಡೀಷನಲ್ಲಿ ನಾವು ಈ ಝೆಂಕರ್ ಅನ್ನೋದು ಒಂದು ಟೈಪ್. ದಿಸ್ ಇಸ್ ಒನ್ ಟೈಪ್ ಆಫ್ ಈಸೋಫೇಜಿಯಲ್ ಡೈವರ್ಟಿಕ್ಯುಲಮ್. ಅರ್ಥ ಆಯ್ತಲ್ಲ? ಸೊ weakened part of the Killian triangle will called as Zenker's diverticulum. Okay, so why it is happened? Due to the Killian triangle weakening part. Okay, so that's why option A is the right answer. In the anatomy we will get many other types of triangles. ನಮಗೆ ವೇರಿಯಸ್ ಟ್ರಯಾಂಗಲ್ಸ್ ಸಿಗ್ತಾ ಹೋಗ್ತವೆ. ಸಿ ಅನಾಟಮಿಕಲ್ ಪಾರ್ಟಲ್ಲಿ ಸಬ್ಮ್ಯಾಂಡಿಬ್ಯುಲರ್ ಟ್ರಯಾಂಗಲ್ ಅಂತ ಇದೆ, ಮ್ಯಾಕ್ಲರ್ಸ್ ಟ್ರಯೇಡ್ ಅಂತ ಇದೆ. ಓಕೆನಾ? ಮ್ಯಾಕ್ಲರ್ಸ್ ಟ್ರಯೇಡ್, ಸಬ್ಮ್ಯಾಂಡಿಬ್ಯುಲರ್ ಟ್ರಯಾಂಗಲ್, ಲೈಮರ್ಸ್ ಟ್ರಯಾಂಗಲ್, ಕಿಲಿಯನ್ ಟ್ರಯಾಂಗಲ್, ಈ ಥರ ವೇರಿಯಸ್ ನಾವು ಏನು ಮಾಡ್ತಾ ಹೋಗ್ತೀವಿ, ನೋಡ್ತೀವಿ, ಟ್ರಯಾಂಗಲ್ಸ್ ಅಂತ ನೋಡ್ತೀವಿ. ಈಗ ಎಕ್ಸಾಂಪಲು, anterior neck, that means you can say this is the medial part of the neck, medial line of the neck or part line of neck. Okay, so and this is what, and this is the, we will say that is body of what? Body of mandible. What do you call? Body of mandible na body anta heli. Okay na? So here there is a chin. Next, here there is a presence of what? Back side of the neck. Okay, so from here you will get what? Here you will get the sternocleido muscle ಸಿಗುತ್ತೆ. Sternocleido muscles attached to where? It is attached to the manubrium of the sternum. And so there is a formation, ಇಲ್ಲೇನು ಫಾರ್ಮ್ ಆಯಿತು? ಟ್ರಯಾಂಗಲ್ ಫಾರ್ಮ್ ಆಯಿತು. ಸೊ ದಿಸ್ ಒನ್ ವಿಲ್ ಕಾಲ್ಡ್ ಆಸ್ ಆಂಟೀರಿಯರ್ ಟ್ರಯಾಂಗಲ್. ಅದನ್ನೇನಂತ ಹೇಳ್ತೇವೆ ನಾವು? ಆಂಟೀರಿಯರ್ ಟ್ರಯಾಂಗಲ್.
ಇದನ್ನೇನಂತ ಹೇಳ್ತೀವಿ, ಪೋಸ್ಟೀರಿಯರ್ ಟ್ರಯಾಂಗಲ್ ಅಂತ ಹೇಳ್ತೀವಿ. ಸಬ್ ಮ್ಯಾಂಡಿಬ್ಯುಲರ್ ಇಲ್ಲೊಂದು ಟ್ರಯಾಂಗಲ್ ಫಾರ್ಮೇಷನ್ ಆಗುತ್ತೆ, ಅದನ್ನು ಏನಂತಂತೇವೆ, ಸಬ್ ಮ್ಯಾಂಡಿಬ್ಯುಲರ್ ಟ್ರಯಾಂಗಲ್ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ. ಸೊ ಸಬ್ ಮ್ಯಾಂಡಿಬ್ಯುಲರ್ ಟ್ರಯಾಂಗಲ್ ವಿಲ್ ಸಿ ಇನ್ ದಟ್ ಏರಿಯಾ. ಅರ್ಥ ಆಯ್ತಲ್ಲ. ಲೈಮರ್ಸ್ ಟ್ರಯಾಂಗಲ್ ಇಲ್ಲಿರುತ್ತೆ, ಕಿಲಿಯನ್ ಟ್ರಯಾಂಗಲ್ ಇಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಯಾವ್ದು ಕೇಳಿದ್ದಾರೆ, ಮ್ಯಾಕ್ಲರ್ಸ್ ಟ್ರಯಾಂಗಲ್ ಅಲ್ಲ. ಓಕೆ, ಮ್ಯಾಕ್ಲರ್ಸ್ ಟ್ರಯಾಂಗಲ್. ಸಿ ಮ್ಯಾಕ್ಲರ್ಸ್ ಟ್ರಯಡ್ ಅಂತ ಹೇಳಿದರೆ ದ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ವಿಚ್ ಆರ್ ಪ್ರೆಸೆಂಟ್, ವಾಟ್ ಆರ್ ದ 3 ಇಂಪಾರ್ಟೆಂಟ್ ಸಿಮ್ಟಮ್ಸ್ ದಟ್ ಆರ್ ಪ್ರೆಸೆಂಟ್ ಅಂತ ಅದನ್ನು ನೋಡ್ತಾ ಹೋಗ್ಬೇಕು. ಸೊ ಫಸ್ಟ್ಲಿ ವಿ ವಿಲ್ ಸಿ ದಟ್ ಈಸ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಮಿಟಸ್. ಯಾವ ಥರ ವಾಮಿಟಿಸ್ ಅದು? ಸೊ ದ್ಯಾಟ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ಬ್ಲಡ್ ವಾಮಿಟಸ್ ಇದ್ದರೆ, ಮತ್ತು ನೆಕ್ಸ್ಟ್ ಸಬ್ಕ್ಯುಟೇನಿಯಸ್ ಅಂದರೆ ಸಬ್ಕ್ಯುಟೇನಿಯಸ್ ಎಲ್ಲಿ ಸಬ್ಕ್ಯುಟೇನಿಯಸ್ ಎಂಫೈಸೀಮಾ ಎಲ್ಲಿರುತ್ತೆ? ಅದು ಚೆಸ್ಟಲ್ಲಿ ಏನಾದರೂ ಸಬ್ಕ್ಯುಟೇನಿಯಸ್ ಎಂಫೈಸೀಮಾ ಇದೆ. ಅಥವಾ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಚೆಸ್ಟ್ ಪೇನ್ ಇತ್ತು, ಸಬ್ಕ್ಯುಟೇನಿಯಸ್ ಎಂಫೈಸೀಮಾ ಇತ್ತು, ವಾಮಿಟಸ್ ಬ್ಲಡ್ ಇತ್ತು ಅಂದರೆ ಅದನ್ನು ನಾವು ಮ್ಯಾಕ್ಲರ್ಸ್ ಟ್ರಯಡ್ ಅಂತ. ಸರ್ ಯಾವ ಕಂಡೀಷನಲ್ಲಿ ಬರುತ್ತೆ ಇದು? ಯಾವ ಕಂಡೀಷನಲ್ಲಿ ಬರುತ್ತೆ ಅಂತಂದರೆ, ಸೊ ಇಟ್ ವಿಲ್ ಕಮ್ಸ್ ಇನ್ ಅದರ ಹೆಸರು ಒಂಥರ ಇದೆ, ಬೋರ್ ಹ್ಯಾವೆಸ್ ಸಿಂಡ್ರೋಮ್ ಅಲ್ಲಿ ಬರುತ್ತೆ. ಓಕೆ, ಸೊ ಇಟ್ ಕಮ್ಸ್ ಅಂಡರ್ ವೇರ್, ಇಟ್ ಕಮ್ಸ್ ಅಂಡರ್ ದ ಬೋರ್ ಹ್ಯಾವೆಸ್ ಸಿಂಡ್ರೋಮ್. ಇನ್ ದ ಬೋರ್ ಹ್ಯಾವೆಸ್ ಸಿಂಡ್ರೋಮ್ we will see the Mackless triad. So what is the meaning of Bohr-Haves syndrome? Bohr-Haves syndrome ಅಂತಂದ್ರೇನು? ಸಿ ಎಂಡೋಸ್ಕೋಪಿ ಪ್ರೊಸೀಜರ್ನ ಮಾಡ್ತಾರೆ. ಏನಕ್ಕೆ ಎಂಡೋಸ್ಕೋಪಿ ಪ್ರೊಸೀಜರ್ನ ಏನಕ್ಕೆ ಮಾಡ್ತಾರೆ ಅಂದರೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸಸ್ಪೆಕ್ಟೆಡ್ ಆಫ್ ಅಬೌಟ್ ದ ಈಸೋಫೇಜಿಯಲ್ ಪ್ರಾಬ್ಲಮ್ ಇದೆ ಅಂತ ಏನು ಮಾಡ್ತಾರೆ, ಈಸೋಫೇಜಿಯಲ್ ಪ್ರಾಬ್ಲಮ್ ಇದೆ ಅಂತೇಳಿ ಏನು ಮಾಡ್ತಾರೆ, ಎಂಡೋಸ್ಕೋಪಿ ಪ್ರೊಸೀಜರ್ನ ಮಾಡ್ತಾರೆ. ವೆನೆವರ್ ದೇ ಆರ್ ಡೂಯಿಂಗ್ ದ ಎಂಡೋಸ್ಕೋಪಿಕ್ ಪ್ರೊಸೀಜರ್, ದಟ್ ಟೈಮ್ ಇಫ್ ದೇ ಏನಾದರೂ ಆಕ್ಸಿಡೆಂಟಲಿ ಪರ್ಫೋರೇಟ್ ಮಾಡಿದರೆ ಅದಕ್ಕೇನಾಗುತ್ತೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಈಸೋಫೇಜಿಯಲ್ ಸ್ಪೆಲ್ಲಿಂಗ್ ಯಾಕೆ ಬರ್ತಿದ್ದೀನಿ, ಈಸೋಫೇಜಿಯಲ್ ಪರ್ಫೋರೇಷನ್ ಅಂತ ಹೇಳ್ತೇವೆ. ಸೊ ಈಸೋಫೇಜಿಯಲ್ ಪರ್ಫೋರೇಷನ್ ಅಂತ ಹೇಳ್ತೇವೆ. ಅರ್ಥ ಆಯ್ತಲ್ಲ. ಸೊ ಇನ್ ದ ವಿಚ್ ಒನ್ ದಿಸ್ ಈಸೋಫೇಗಸ್, ಸ್ಟಾರ್ಟಿಂಗ್ ಪಾಯಿಂಟ್, ಮಿಡ್ ಪಾಯಿಂಟ್ ಆ್ಯಂಡ್ ಲಾಸ್ಟ್ ಪಾಯಿಂಟ್. ಐ ವಿಲ್ ಸೇ ವಾಟ್ ಈಸ್ ದಿಸ್ ಪಾಯಿಂಟ್ ಈಸ್. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಂದರೆ ಕ್ರಿಕೋಫ್ಯಾರಿಂಜಲ್ ಕನ್ಸ್ಟ್ರಿಕ್ಷನ್ ಅಥವಾ ನ್ಯಾರೋ ಏರಿಯಾ. ಇದು ನ್ಯಾರೋ ಏರಿಯಾ. ಸೊ ಇಲ್ಲೊಂದು ನ್ಯಾರೋ ಏರಿಯಾ ಇರುತ್ತೆ, ಎಲ್ಲಿ ಜಸ್ಟ್ ಬಿಹೈಂಡ್ ದ ಅಯೋರ್ಟಿಕ್ ಆರ್ಚ್, ಇಲ್ಲಿಂದ ಅಯೋರ್ಟಿಕ್ ಆರ್ಚ್ ಬಂದಿರುತ್ತಲ್ಲ, ಅದ್ರ ಬಿಸೈಡ್ ಏನಾಗಿರುತ್ತೆ, ಅಲ್ಲೊಂದು ನ್ಯಾರೋ ಪಾರ್ಟ್ ಇರುತ್ತೆ ಈಸೋಫೇಗಸಲ್ಲಿ. ನೆಕ್ಸ್ಟ್ ಲಾಸ್ಟ್ ಬಂದು ಇದರಲ್ಲಿ ಗ್ಯಾಸ್ಟ್ರೋ ಈಸೋಫೇಜಿಯಲ್ ಸ್ಪಿಂಕ್ಟರ್ ಹತ್ರ ಏನಿರುತ್ತೆ ಅದೊಂದು ನ್ಯಾರೋ. ಸೊ ಟೋಟಲಿ ವಿ ವಿಲ್ ಗೆಟ್ 3 ನ್ಯಾರೋ in the esophagus. First here there the bolus comes and it will stops here, and after deglutition, after swallowing, where it will goes to the further. So here we will get what triangle. What type of triangle we will get? One thing Kilian triangle, and another one we will get the Lymer triangle. ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಲ್ಲ. ಲೈಕ್ ಕೆಳಗಡೆ ಲೈಮರ್ ಟ್ರಯಾಂಗಲ್ ಸಿಗುತ್ತೆ, ಮೇಲ್ಗಡೆ there is a presence of what, Kilian ಟ್ರಯಾಂಗಲ್. ಓಕೆನಾ? ಓಕೆ. ಸೊ ಮ್ಯಾಕ್ಲಸ್ ಟ್ರೈಪಾಡ್, ಬೋರ್-ಹ್ಯಾವೆಸ್ ಸಿಂಡ್ರೋಮ್ಗೂ ಈಸೋಫೇಜಿಯಲ್ ಪರ್ಫೋರೇಷನ್ಗೂ ಡಿಫ್ರೆನ್ಸ್ ಏನು ಅಂತ ಅಂದರೆ, ಈಸೋಫೇಜಿಯಲ್ ಪರ್ಫೋರೇಷನ್ನು ಎಲ್ಲಿ ಬೇಕಾದರೂ ಆಗ್ಬೋದು, ಅಂದರೆ ಸ್ಟಾರ್ಟಿಂಗ್ ಪಾಯಿಂಟಿಂದ ಹಿಡಿದು ಎಂಡಿಂಗ್ ಪಾಯಿಂಟಲ್ಲಿ ಎಲ್ಲಿ ಬೇಕಾದರೂ ಆಗ್ಬೋದು. ಸೊ ದ್ಯಾಟ್ ಒನ್ ವಿ ವಿಲ್ ಕಾಲ್ ಇಟ್ ಆಸ್ ಈಸೋಫೇಜಿಯಲ್ ಪರ್ಫೋರೇಷನ್. ಸ್ಪೆಸಿಫಿಕ್ಕಾಗಿ ಲೋಯರ್ 1/3 ಆದರೆ ಅದನ್ನು ಏನಂತೇವೆ, ಬೋರ್-ಹ್ಯಾವೆಸ್ ಸಿಂಡ್ರೋಮ್ ಅಂತ ಅಂತಾರೆ. ಅರ್ಥ ಆಯ್ತಲ್ಲ. ಸ್ಪೆಸಿಫಿಕ್ಕಾಗಿ ಬೋರ್-ಹ್ಯಾವೆಸ್ ಸಿಂಡ್ರೋಮ್ ಆಗಿ. ಸೊ ಇಲ್ಲಾದರೆ ಏನಾಗುತ್ತೆ ಪ್ರಾಬ್ಲಮ್, ಮೀಡಿಯಸ್ಟಿನಮಲ್ಲಿ ಏನಾಗುತ್ತೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಬ್ಲಡ್ ಬಿಕಾಸ್ ಆಫ್ ದ ಪರ್ಫೋರೇಷನ್, ರೈಟ್, ಆ್ಯಂಡ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಬ್ಲಡ್, ಸೊ ದ್ಯಾಟ್ ದೇರ್ ಈಸ್ ಅ subcutaneous emphysema, and there is a presence of chest pain.
and whenever they want to get vomit means that will get the with blood. ಅಂದರೆ ವಾಮಿಟ್ ಮಾಡಬೇಕು ಅನಿಸಿದ್ರೆ ಅದ್ರ ಜೊತೆ ಏನು ಬರುತ್ತೆ ಅವರಿಗೆ ಬ್ಲಡ್ ಬರುತ್ತೆ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಸಿಂಪ್ಟಮ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ which one signs and symptoms are present in the macular striate which comes under the Bohr-Haave syndrome. Okay, ಇದು ಅರ್ಥ ಆಯ್ತಲ್ಲ. ಓಕೆ, ಸೊ ರೈಟ್ ಆನ್ಸರ್ ಗೋಸ್ ಟು ದಿಸ್ ಕಿಲಿಯನ್ ಟ್ರಯಾಂಗಲ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಏನು ಕೇಳ್ತಾ ಇದ್ದಾರೆ, ಅಚಲಾಸಿಯಾ ಕಾರ್ಡಿಯಾ. ಸಿ ಅಚಲಾಸಿಯಾ ಕಾರ್ಡಿಯಾ ಅಂದ್ರೂ ಈಸೋಫೇಜಿಯಲ್ ಡಿಸಾರ್ಡರ್. ಇದು ಏನು ಈಸೋಫೇಜಿಯಲ್ ಡಿಸಾರ್ಡರ್. ಸರ್ ಏನಾಗಿರುತ್ತೆ, ಎಲ್ಲಿಂದ ಬಾಯಿಂದ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಈಸೋಫೇಗಸ್. ಎಷ್ಟಿರುತ್ತೆ ಗೊತ್ತಾ, 25 ಸೆಂಟಿಮೀಟರ್ ಇರುತ್ತೆ. ಇಂಚಲ್ಲಿ ಹೇಳಬೇಕು ಅಂದರೆ 10 ಇಂಚ್ ಇರುತ್ತೆ. ಓಕೆ, ಸೊ 10 ಇಂಚ್ ಯುರೇಟರು 10 ಇಂಚ್ ಇರೋದು, ಆಮೇಲೆ ಇದು ಯುರೇಟರ್ 10 ಇಂಚ್ ಇದೆ ಮತ್ತು ಈಸೋಫೇಗಸ್ ಕೂಡ 10 ಇಂಚ್ ಇದೆ. ಓಕೆನಾ. ಓಕೆ, ಸೊ 25 ಸೆಂಟಿಮೀಟರ್ ಇನ್ ಲೆಂತ್. ಇಲ್ಲಿ ಮಸಲ್ಸ್ ಇರುತ್ತೆ, ಅದು ನಿಮಗೂ ಗೊತ್ತು, ರೈಟ್. ಸೊ ಹಿಯರ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಮಸಲ್ಸ್. ಇಲ್ಲಿ ಕ್ರಿಕೋಪ್ಯಾರಿಂಜಿಯಲ್ ಕನ್ಸ್ಟ್ರಿಕ್ಟರ್ ಇರುತ್ತಲ್ಲ, ನ್ಯಾರೋ ಕ್ರಿಕೋಪ್ಯಾರಿಂಜಿಯಲ್ ಕನ್ಸ್ಟ್ರಿಕ್ಟರ್. ದಿಸ್ ಒನ್ ವಿಲ್ ಹ್ಯಾವ್ ವಾಟ್, ಅನಾಟಾಮಿಕಲ್ ಸ್ಪಿಂಚರ್. ಇದೇನು ಅನಾಟಾಮಿಕಲ್ ಸ್ಪಿಂಚರ್ ಇರುತ್ತೆ. ಅನಾಟಾಮಿಕಲ್ ಸ್ಪಿಂಚರ್ ಅಂತಂದರೆ ಮಸಲ್ಸಿಂದನೇ ಏನಾಗುತ್ತೆ, ಅದು ನ್ಯಾರೋ ಮಾಡಿಬಿಡುತ್ತೆ. ಸೊ ಥ್ರೂ ದ anatomy itself there is a narrowing, but here there is a presence of what, nerve endings. In this nerve endings that will makes the strong contraction, strong constriction and strong relaxation. ಓಕೆ, ಈ ಥರ ಮಾಡೋದು ಯಾವುದು, ನರ್ವ್ ಎಂಡಿಂಗ್ ಅಲ್ಲಿರೋದು. ಸೊ ಇನಿಬಿಟ್ರಿ ಆ್ಯಕ್ಷನ್ ಏನು ಮಾಡುತ್ತೆ, ಕನ್ಸ್ಟ್ರಿಕ್ಷನ್ ಆಗಿರೋದನ್ನ ತಡೆಯುತ್ತೆ. ಸೊ ಇಟ್ ವಿಲ್ ರಿಲೀವ್ಸ್ ಫ್ರಮ್ ದ ಕನ್ಸ್ಟ್ರಿಕ್ಷನ್. ವೆರಾಸ್ ಎಕ್ಸೈಟೇಟರಿ ವಾಟ್ ಇಟ್ ವಿಲ್ ಮೇಕ್ಸ್, ಇಟ್ ವಿಲ್ ಎನ್ಕರೇಜಸ್ ದ constriction. See, in this one, what happens in the achalasia cardia, there is a inhibitory nerve has been damaged. Inhibitory nerve ಏನಾಗಿದೆ, ಡ್ಯಾಮೇಜ್ ಆಗಿದೆ. Inhibitory nerve ಡ್ಯಾಮೇಜ್ ಆಗಿರೋ ಕಾರಣ, ಸೊ this is not getting relief. This is not getting relief. ಸೊ ಅದೇ ಥರನೇ ಮುಚ್ಕೊಂಡು ಹೋಗಿದೆ. ಅದನ್ನು ಏನಂತ ಅಂತೇವೆ ನಾವು, ಅಚಲಾಸಿಯಾ ಕಾರ್ಡಿಯಾ ಅಂತ ಹೇಳ್ತೇವೆ. ಸಿ ಓಪನ್ ಆಗಿದ್ದರೆ, ಯಾವಾಗಲೂ ಓಪನ್ ಆಗಿದೆ ಕ್ಲೋಸ್ ಆಗ್ತಿಲ್ಲ ಅಂತಂದರೆ ಅದನ್ನು ನಾವು ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಇಲ್ಲ ಯಾವಾಗಲೂ ಕ್ಲೋಸ್ ಆಗೇ ಇರುತ್ತೆ, ಓಪನ್ ಆಗಲ್ಲ ಅಂತಂದರೆ, ಸೊ ದಟ್ ಒನ್ ವಿಲ್ ಕಾಲ್ ಇಟ್ ಆಸ್ ವಾಟ್, ಸೊ ವಿಲ್ ಕಾಲ್ ಇಟ್ ಆಸ್ ಅಚಲಾಸಿಯಾ ಕಾರ್ಡಿಯಾ ಅಂತ ಹೇಳ್ತೇವೆ. ಇದು ಅರ್ಥ ಆಯ್ತಲ್ಲ, ದಿಸ್ ಈಸ್ ಇಂಪಾರ್ಟೆಂಟ್, ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಈಗ ಅಚಲಾಸಿಯಾ ಕಾರ್ಡಿಯಾದಲ್ಲಿ ಪ್ರಾಬ್ಲಮ್ ಏನಾಗಿರೋದಾಗಾದರೆ, ಡ್ಯಾಮೇಜ್ ಇನ್ ಇನಿಬಿಟರಿ ನರ್ವ್ ಡ್ಯಾಮೇಜ್ ಆಗಿದ್ದರೆ ಇದಾಗುತ್ತೆ. ಸಿ ಸೊ ಇನ್ ದಿಸ್ ಯು ವಿಲ್ ಸಿ ವಾಟ್ ಯು ವಿಲ್ ಸಿ, ದ ಬೇರಿಯಂ ಸ್ವ್ಯಾಲೋ. ಓಕೆ, ಯು ವಿಲ್ ಸಿ ದ ಬೇರಿಯಂ ಸ್ವ್ಯಾಲೋ ಈ ಥರ ಹಿಂಗೆ ಏನಿರುತ್ತೆ, ಪ್ರೆಸೆಂಟ್ ಇರುತ್ತೆ. ಓಕೆನಾ. ಸೊ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಕನ್ಸ್ಟ್ರಿಕ್ಷನ್, ಸ್ಟ್ರಾಂಗ್ ಟೋನ್. ಅಚಲಾಸಿಯಾ ಟ್ರಯೇಡ್ ಅಂತ ಹೇಳ್ತೇವೆ ನಾವು. ಅಚಲಾಸಿಯಾ ಟ್ರಯೇಡಲ್ಲಿ ಏನೇನು ಬರುತ್ತೆ ನೋಡ್ತಾವಣ. ಆಗಲೇ ನಾವು ಮ್ಯಾಕ್ಯುಲರ್ ಸ್ಟ್ರೈಡ್ ನೋಡಿದ್ವಿ, ಈಗ ನಾವು ಅಚಲಾಸಿಯಾ ಟ್ರಯೇಡ್ ನೋಡ್ತಾವಣ. ಅಚಲಾಸಿಯಾ ಟ್ರಯೇಡಲ್ಲಿ ಏನಾಗುತ್ತೆ, ಸೊ ದೇರ್ ಈಸ್ ಅ ಸ್ಟ್ರಾಂಗ್ ಟೋನ್, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ಸ್ಟ್ರಾಂಗ್ ಟೋನ್ ಇರುತ್ತೆ. ನೆಕ್ಸ್ಟು ಇನ್ನೇನಿರುತ್ತೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಹೈ ಪ್ರೆಷರ್ ಕೂಡ ಇರುತ್ತೆ. ಸರ್ ಎಷ್ಟಿರುತ್ತೆ ಪ್ರೆಷರು ಅಂತ ಕೇಳಿದರೆ, ಪ್ರೆಷರ್ ಈಸ್ ಅಬೌಟ್ ಮೋರ್ ದ್ಯಾನ್ 25 mm ಆಫ್ Hg. ಮೋರ್ ದ್ಯಾನ್ 25 mm ಆಫ್ Hg ಇರುತ್ತೆ ಯಾವುದರಲ್ಲಿ, ದಟ್ ಈಸ್ ಇನ್
ಕಾರ್ಡಿಯ ಅಚಲಾಸಿಯ ಕಾರ್ಡಿಯಲ್ಲಿ ಇಷ್ಟಿರುತ್ತೆ, ಸ್ಟ್ರಾಂಗ್ ಟೋನು ಮತ್ತು ಇನ್ಕ್ರೀಸ್ಡ್ ಪ್ರೆಷರ್. ಇಲ್ಲಿ ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಕೂಡ ಇರಲ್ಲ. ಸೊ ದಟ್ ಒನ್ ವಿಲ್ ಕಾಲ್ಡ್ ಆಸ್ ಎ ಪೆರಿಸ್ಟಾಲ್ಟಿಕ್ ಮೂಮೆಂಟ್. ಎ ಪೆರಿಸ್ಟಾಲ್ಟಿಕ್ ಮೀನ್ಸ್ ಆಬ್ಸೆನ್ಸ್ ಆಫ್ ಪೆರಿಸ್ಟಾಲ್ಸಿಸ್. ದಿನಕ್ಕೆ ಎಷ್ಟು ಪೆರಿಸ್ಟಾಲ್ಸಿಸ್ ಆಗಬೇಕು ಸರ್? 3 to 35, ನಾಟ್ ದಿನಕ್ಕೆ, ಸಾರಿ 1 ಮಿನಿಟ್ಗೆ 5 to 35 ಟೈಮ್ಸ್ ಆದರೆ ಅದನ್ನೇನಂತೆ ನಾರ್ಮಲ್ ಪೆರಿಸ್ಟಾಲ್ಸಿಸ್ ಅಂತೆ. ಸರ್ ಚರ್ನಿಂಗ್ ಎಷ್ಟಾಗಬೇಕು? 3 ಟೈಮ್ಸ್ ಆಗಬೇಕು 1 ಮಿನಿಟ್ಗೆ 3 ಟೈಮ್ಸ್ ಆಯಿತು, ಅಥವಾ 20 ಸೆಕೆಂಡ್ಸ್ಗೆ ಒಂದು ಚರ್ನಿಂಗ್ ಆಗಬೇಕು. ಚರ್ನಿಂಗ್ ಅಂತ ಅಂದರೆ ಹೊಟ್ಟೆಯಲ್ಲಿ ಆಗೋದದು. ಇನ್ ದ ಸ್ಟಮಕ್ ಚರ್ನಿಂಗ್ ಈಸ್ ದೇರ್ ಇನ್ ಆರ್ಡರ್ ಟು ಮಿಕ್ಸ್ ಅಪ್ ದ bolus with the hydrochloric acid and other juices. Okay, so that one will called as what? That one will called as churning. ಅದನ್ನು ನಾವೇನಂತೀವಿ? ಚರ್ನಿಂಗ್ ಅಂತೀವಿ. ಇಲ್ಲಿ ಸ್ಟಮಕ್ ಸುದ್ದಿ ಬೇಡ, ನಾವಿಲ್ಲೇನು ಓದ್ತಾ ಇದ್ದೀವಿ? ಇಲ್ಲಿ ಓದ್ತಾ ಇರೋದು ನಾವು ಈಸೋಫೇಗಸ್ನ ಡಿಸಾರ್ಡರ್ ಬಗ್ಗೆ. ಈಸೋಫೇಗಸಲ್ಲಿ ನಾರ್ಮಲ್ ಪೆರಿಸ್ಟಾಲ್ಟಿಕ್ ಏನಾಗುತ್ತೆ? 5 to 35. ಓಕೆ, ಅಟ್ಲೀಸ್ಟ್ ಎಷ್ಟಿರಬೇಕು? 1 for 15 to 20 ಸೆಕೆಂಡ್ಸ್ ಪೆರಿಸ್ಟಾಲ್ಟಿಕ್ ಇರಬೇಕು. ಆ ಚರ್ನಿಂಗ್ ಅದು 20 ಸೆಕೆಂಡ್ಸ್ಗೆ ಅಲ್ಲ 1 ಮಿನಿಟ್ಗೆ 3 ಇರಬೇಕು ಅಂದಿದ್ದು ನಾನೇನು? ಚರ್ನಿಂಗು. ಇದು ಏನು? ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಇನ್ ಈಸೋಫೇಗಸ್. 1 ಅಟ್ಲೀಸ್ಟ್ 1 for 15 to 20 ಸೆಕೆಂಡ್ಸ್. ಇದು ಅರ್ಥ ಆಯ್ತಲ್ಲ? ಓಕೆ. ಸೊ ಆಮೇಲೆ ನೆಕ್ಸ್ಟ್ ಇನ್ನೇನಿರುತ್ತೆ ಅಂತಂದರೆ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ there is a absence of relaxation. Of this muscle. ಈ ಮಸಲ್ ಏನಾಗಲ್ಲ, ರಿಲ್ಯಾಕ್ಸ್ ಆಗೋದೇ ಇಲ್ಲ. ಅದನ್ನು ಏನಂತೇವೆ ನಾವು? ಥರ್ಡ್ ಟ್ರಯಡ್. ಫಸ್ಟ್ ಈಸ್ ಎ ಪೆರಿಸ್ಟಾಲ್ಟಿಕ್ ಮೂಮೆಂಟ್. ಸೆಕೆಂಡ್ ಈಸ್ there is a high tone and that pressure is about more than 25 mm of Hg and there is a absence of relaxation for the muscle tone. ನಾವು ಸರ್ ನೀವು ಈ ಪ್ರೆಷರ್ನ ಹೆಂಗೆ ಕಂಡುಹಿಡಿತೀರಾ? ಮೋರ್ ದ್ಯಾನ್ 25 mm ಆಫ್ Hgನೇ ಇದೆ ಅಂತ ಹೆಂಗೆ ಕಂಡುಹಿಡಿತೀರಾ? ದಟ್ ಈಸ್ ದ ಮೋಸ್ಟ್ ಕಾಮನ್ ಇನ್ವೆಸ್ಟಿಗೇಷನ್ ಆಫ್ ಚಾಯ್ಸ್, ದಟ್ ಈಸ್ ಎಂಡೋಸ್ಕೋಪಿಕ್ ಮಾನೋಮೆಟ್ರಿ ಅಂತ ಬರುತ್ತೆ. ಎಂಡೋಸ್ಕೋಪಿಕ್ ಮಾನೋಮೆಟ್ರಿ. with the help of the endoscopic manometry we will measure the pressure of this stone in between the where it is present in the 2/3. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಲೋಯರ್ ಟೂ ಥರ್ಡ್ ಅಲ್ಲಿ ಇರ್ತಕ್ಕಂಥದ್ದೇನು? ಎಚಲಾಸಿಯಾ ಕಾರ್ಡಿಯಾ. ಲೋಯರ್ 1/3 ಇರ್ತಕ್ಕಂಥದ್ದೇನು? ಬೋರ್ ಹಾವೇಸ್ ಸಿಂಡ್ರೋಮ್, ವೇರ್ ದೇರ್ ಇಸ್ ಅ ಲಾರ್ಜರ್ ಪರ್ಫೋರೇಷನ್ ದ್ಯಾನ್ ದ ಈಸೋಫೇಜಲ್ ಪರ್ಫೋರೇಷನ್. ಇದರ್ಥ ಆಯ್ತಲ್ಲ? ಓಕೆ. ಇದು ನಿಮಗೆ ನೋಡ್ಲಿಕ್ಕೆ ಯಾವ ಥರ ಕಾಣ್ತಿದೆ? ದಿಸ್ ಒನ್ ನಿಮ್ಗೆ ಯಾವ ಥರನಾದರೂ ಕಾಣಲಿ, ಆದರೆ ಎಕ್ಸಾಮಿನರ್ಗೆ ಕಾಣೋ ರೀತಿಯೇ ನಾವು ಬರಿಬೇಕಾಗಿರುತ್ತೆ. ಸೊ ಹಾಗಾಗಿ ಅವ್ರಿಗೆ ಯಾವ ಥರ ಕಾಣ್ತು? ಇದು ಬರ್ಡ್ ಬೀಕ್ ಅಪಿಯರೆನ್ಸ್ ಅಂದರೆ ಪಕ್ಷಿಯ ಮೂತಿ ಥರ ಕಾಣ್ತಂತೆ. ಇದು ಪಕ್ಷಿಯ ಮೂತಿ ಥರ ಕಾಣ್ತು. ಯಾವಾಗ? ಬೇರಿಯಂ ಸ್ವ್ಯಾಲೋ ಮಾಡಿಸಿದಾಗ. ಬೇರಿಯಂ ಸ್ವ್ಯಾಲೋ ಮಾಡಿಸ್ತಾರೆ ಪರೀಕ್ಷೆ ಮಾಡಲಿಕ್ಕೆ, ನುಂಗ್ಲಿಕ್ಕೆ ಹೇಳ್ತಾರೆ. ಅದೋಗಿ ಏನಾಗುತ್ತೆ? ಮುಂದಕ್ಕೆ ಹೋಗಲ್ಲ, ಇಲ್ಲೇ ಸ್ಟಾಪ್ ಆಗಿರುತ್ತೆ. ಸೊ ದಟ್ ವಿಲ್ ಲುಕ್ಸ್ ಲೈಕ್ ವಾಟ್? ದಟ್ ವಿಲ್ ಲುಕ್ಸ್ ಲೈಕ್ ಅ ಬರ್ಡ್ ಬೇಕ್ ಅಪಿಯರೆನ್ಸ್. ಇನ್ನೊಂದು ಬರುತ್ತೆ ರ್ಯಾಟ್ ಟೇಲ್ ಅಪಿಯರೆನ್ಸ್ ಅಂತ. ಅದು ಯಾವುದ್ರಲ್ಲಿರುತ್ತೆ ಗೊತ್ತಾ? ಈಸೋಫೇಜಲ್ ಕ್ಯಾನ್ಸರಲ್ಲಿರುತ್ತೆ. ಕ್ಯಾನ್ಸರಲ್ಲಿರೋದು ರ್ಯಾಟ್ ಟೇಲ್. ಅಚಲಾಸಿಯಾ ಕಾರ್ಡಿಯಾದಲ್ಲಿರೋದು ಬರ್ಡ್ ಬೇಕ್ ಅಪಿಯರೆನ್ಸ್. ರ್ಯಾಟ್ ಟೇಲ್ ಅಪಿಯರೆನ್ಸ್ ಕೂಡ ಬೇರೆಮ್ ಸ್ವ್ಯಾಲೋ ಮಾಡ್ತಾರೆ, ಎಕ್ಸ್ರೇ ಅಲ್ಲ. ಓಕೆನಾ? ರ್ಯಾಟ್ ಟೇಲ್ ಈಸ್ ನಾಟ್ ದ ಫೈಂಡಿಂಗ್ ಆಫ್ ಬೇರಿಯಮ್, ಈಸ್ ನಾಟ್ ದ ಫೈಂಡಿಂಗ್ ಆಫ್ ಎಕ್ಸ್ರೇ, ಇಟ್ ಈಸ್ ದ ಫೈಂಡಿಂಗ್ ಆಫ್ this one, barium swallow. I hope you understood this one. Damage of oculomotor nerve. oculomotor nerve ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ superior rectus, inferior rectus ಮತ್ತು inferior oblique ಮತ್ತು medial rectus, SMIIO. ಇಲ್ಲ ಅಂತಂದರೆ ಈ ಥರ ನೆನಪು ಕಟ್ಕೊಂಬಿಡಿ, ಈಸಿಯಾಗಿ ಹೇಳ್ಕೊಡ್ತೀನಿ. ಈಸಿಯಾಗಿರೋಂಥದ್ದು LR ಅಂದರೆ ಲ್ಯಾಟ್ರಲ್ ರೆಕ್ಟಸ್ 6 ಆ್ಯಂಡ್ ಸುಪೀರಿಯರ್ ಆಬ್ಲಿಕ್ಯೂ 4, ಆಮೇಲೆ O3 ಅಂತ. ಇದನ್ನು ನೆನಪಿಟ್ಕೊಳ್ಳಿ, ಈಸಿ. ಓಕೆನಾ? ಇದನ್ನು ಹೇಳ್ತೀನಿ ನಾನು. ಓಕೆ, ಡೋಂಟ್ ವರಿ, ಐ ವಿಲ್ ಸೇ ದಿಸ್ ಒನ್ ಆಲ್ಸೋ. ಅಕ್ಲೋಮೋಟಾರ್ ನರ್ವ್ ಡ್ಯಾಮೇಜ್ ಆದರೆ ಏನಾಗುತ್ತೆ?
ಐ ಮೂಮೆಂಟು ಕರೆಕ್ಟ್ ಆಗಲ್ಲ. ಸೊ ಕಂಪ್ರೆಷನ್ ಆಫ್ ಸಯಾಟಿಕ್, ಇಲ್ಲಿ ಐ ಬಾಲ್ ಇದೆ ಅಲ್ಲ, ಸೊ ದಿಸ್ ಇಸ್ ದ ಐ ಬಾಲ್ ಆ್ಯಂಡ್ ದಿಸ್ ಇಸ್ ದ ಪಿಪಿಲ್, ರೈಟ್. ಸೊ ದಿಸ್ ಇಸ್ ದ ಪಿಪಿಲ್. ನಾವು ಇನ್ ದಿಸ್ ಇಲ್ಲಿ ಮೇಲ್ಗಡೆ ಏನಿರುತ್ತೆ, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಸುಪೀರಿಯರ್ ರೆಕ್ಟಸ್ ಮಸಲ್. ಅಂದರೆ ರೆಕ್ಟಸ್ ಅಂದರೆ ಸ್ಟ್ರೈಟ್ ಇದೆ ಅಂತ ಅರ್ಥ ಅಷ್ಟೆ. ದಿಸ್ ಒನ್ ವಿಲ್ ಕಾಟ್ ಆಸ್ ಇನ್ಫೀರಿಯರ್ ರೆಕ್ಟಸ್ ಆ್ಯಂಡ್ ದಿಸ್ ಒನ್ ವಿಲ್ ಕಾಟ್ ಆಸ್ ಮೀಡಿಯನ್. ಅಂದರೆ ಇಲ್ಲಿ ಮೂಗಿದೆ ಅಂತಂದರೆ ಮೂಗು ಟ್ರಯಾಂಗಲ್ ಇರಲ್ಲ, ಸುಮ್ಮನೆ ಬರ್ದಿದ್ದೀನಿ ನಿಮ್ಗೆ ಅರ್ಥ ಆಗಲಿಕ್ಕೆ, ಓಕೆನಾ. ಸೊ ದಿಸ್ ಒನ್ ವಿಲ್ ಕಾಟ್ ಆಸ್ ಮೂಗತ್ರ ಇರ್ತಕ್ಕಂಥದ್ದು ಯಾವುದು, ಮೀಡಿಯಲ್ ರೆಕ್ಟಸ್. ಮೂಗಿಂದ ಹೊರಗಡೆ ಇರ್ತಕ್ಕಂಥದ್ದು ಲ್ಯಾಟ್ರಲ್ ರೆಕ್ಟಸ್. ಸ್ಟ್ರೈಟ್ ಯಾವ್ಯಾವ ಇದಾವೋ ಅವೆಲ್ಲ ರೆಕ್ಟಸ್. ಆಮೇಲೆ ನೆಕ್ಸ್ಟು ಇಲ್ಲಿ ಏನಾಗುತ್ತೆ, ಫ್ರಮ್ ಹಿಯರ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸುಪೀರಿಯರ್ ಆಬ್ಲಿಕ್ಯೂ ಮಸಲ್ ವಿಚ್ ಈಸ್ ಹ್ಯಾಂಗ್ಡ್ ಆನ್ ದ ಟ್ರಾಕ್ಲಿಯಾ. ಏನಾಗಿದೆ ಅದು, ಟ್ರಾಕ್ಲಿಯಾ ಒಳಗಡೆಯಿಂದ ನೇತಾಡ್ತಾ ಇದೆ, ಟ್ರಾಕ್ಲಿಯಾ ಅಂತ ಒಂದು, ಓಕೆ. ಸೊ ದಿಸ್ ಟ್ರಾಕ್ಲಿಯಾ ವೇರ್ ಇಟ್ ಈಸ್ ಪ್ರೆಸೆಂಟ್ ಇನ್ ದ ಬ್ರಿಡ್ಜ್ ಆಫ್ ನೇಸಲ್ ಬೋನು ಮತ್ತು ಹಣೆ ಫ್ರಂಟಲ್ ಅಲ್ಲಿ ಏನಿರುತ್ತೆ, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ದಿಸ್ ಟ್ರಾಕ್ಲಿಯಾ. ಅಲ್ಲಿಂದ ಬಂದಿರತಕ್ಕಂಥ ಯಾವ ಮಸಲ್ ಇದು, ದಿಸ್ ಒನ್ ವಿಲ್ ಕಾಟ್ ಆಸ್ ಸುಪೀರಿಯರ್ ಆಬ್ಲಿಕ್ಯೂ ಮಸಲ್, ಓಕೆನಾ. ಸೊ ಕೆಳಭಾಗದಲ್ಲಿ ಒಂದಿದೆ, ಅದನ್ನು ನಾವೇನಂತಂತೇವೆ, ಸೊ ದಿಸ್ ಒನ್ ವಿಲ್ ಕಾಟ್ ಆಸ್ ಇನ್ಫೀರಿಯರ್ ಆಬ್ಲಿಕ್ಯೂ ಮಸಲ್. ಈಗ LR6 ನೆಕ್ಸ್ಟ್ ಇನ್ನೇನು ಹೇಳಿದೆ ನಾನು, LR6 ಅದಾದಮೇಲೆ ಇದು LR6 SO4 ಲ್ಯಾಟ್ರಲ್ ರೆಕ್ಟಸ್ ಮಸಲ್ 6 ಅಂತಂದರೆ ಅಬ್ಡೂಸೆನ್ಸ್ ಮಸಲ್. 6 ಅಂತಂದರೆ ಸಿಕ್ಸ್ತ್ ಕ್ರೇನಿಯಲ್ ನರ್ವ್ ಯಾವುದು, ಅಬ್ಡೂಸೆನ್ ಮಸಲ್ಲು. ಇದೇನು ಮಾಡುತ್ತೆ, ರೆಕ್ಟಸ್ ಮಸಲ್ ಅಂದರೆ ಐ ಬಾಲ್ನ ಈ ಕಡೆ ನೋಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಕಡೆ ನೋಡಲಿಕ್ಕೆ ಹೆಲ್ಪ್ ಮಾಡೋದು ಯಾವುದು, ಲ್ಯಾಟ್ರಲ್ ರೆಕ್ಟಸ್ ಮಸಲ್ ಡ್ಯೂ ವಿತ್ ದ ಹೆಲ್ಪ್ ಆಫ್ ಕ್ರೇನಿಯಲ್ ನರ್ವ್ 6 ದಟ್ ಈಸ್ ಅಬ್ಡೂಸೆನ್ಸ್. ಮತ್ತು ಸುಪೀರಿಯರ್ ಆಬ್ಲಿಕ್ಯೂ, ದಿಸ್ ಒನ್ ಇಸ್ ಸುಪೀರಿಯರ್ ಆಬ್ಲಿಕ್ಯೂ ಮಸಲ್ ಹೆಲ್ಪ್ ಮಾಡೋದು ಯಾವುದು, ಫೋರ್ತ್ ನರ್ವ್ ಹೆಸರು ಟ್ರಾಕ್ಲಿಯರ್ ನರ್ವ್, ಇಲ್ಲೇ ಇದೆಯಲ್ಲ ಟ್ರಾಕ್ಲಿಯರ್ ನರ್ವ್. ಸೊ ಫೋರ್ತ್ ನರ್ವ್ ಟ್ರಾಕ್ಲಿಯರ್ ನರ್ವ್, ಸೊ ದಟ್ ವಿಲ್ ಹೆಲ್ಪ್ಸ್ ಫಾರ್ ವಾಟ್, ದಟ್ ವಿಲ್ ಹೆಲ್ಪ್ಸ್ ಫಾರ್ ಸುಪೀರಿಯರ್ ಆಬ್ಲಿಕ್ಯೂ. ಅಂದರೆ ಇದೇನು ಮಾಡುತ್ತೆ, ಕೆಳಗಡೆ ನೋಡಲಿಕ್ಕೆ, ದಟ್ ಮೀನ್ಸ್ ಇನ್ಫೀರಿಯರ್ ಆ್ಯಂಡ್ ನಿಯರ್ ಈ ಕಡೆ ನೋಡಲಿಕ್ಕೆ ಏನಾಗುತ್ತೆ, ಸುಪೀರಿಯರ್ ಆಬ್ಲಿಕ್ಯೂ ಮಸಲ್ ಹೆಲ್ಪ್ ಆಗುತ್ತೆ. ಈ ಕಡೆ ನೋಡಲಿಕ್ಕೆ ಯಾವ್ದು ಹೆಲ್ಪ್ ಆಗೋದು, ಇನ್ಫೀರಿಯರ್ ಆಬ್ಲಿಕ್ಯೂ ಮಸಲ್ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ದ ಐಬಾಲ್ ವೆನ್ ಇಟ್ ಟರ್ನ್ಸ್ ಔಟ್ವರ್ಡ್ ಆ್ಯಂಡ್ ಅವೇ ಫ್ರಮ್ ದ nose, that one helps by which one, inferior oblique muscles, where it is supporting nerve by third cranial nerve, that is oculomotor nerve. So not only the inferior oblique muscle but also medial rectus and superior rectus, inferior rectus. So these four muscles also getting this nerve supply, that is oculomotor nerve, that is cranial nerve 3rd. Cranial nerve 4 is superior oblique muscle. Cranial nerve 6 is abducens muscle, that is lateral rectus muscle. I hope you understood this one. So oculomotor nerve adu. Next, compression of sciatic nerve. Sciatic nerve ಎಲ್ಲಿಂದ ಬರುತ್ತೆ ಅಂದರೆ L4, L5, S1, S2, S3. ಸಿ 5 ನರ್ವ್ಸ್ ಏನಾಗುತ್ತೆ, ನರ್ವ್ ರೂಟ್ಸಿಂದ ಬಂದು ಏನಾಗುತ್ತೆ, ಅದು ಪ್ಲೆಕ್ಸಸ್ ಆಗುತ್ತೆ, ಸಿಯಾಟಿಕ್ ಪ್ಲೆಕ್ಸ್ ಆರ್ ಸಿಯಾಟಿಕ್ ನರ್ವ್ ಆಗುತ್ತೆ, ಓಕೆನಾ. ಅರ್ಥ ಆಯ್ತಲ್ಲ ಇದು. ಅದೇನಾದರೂ ಸಿಯಾಟಿಕ್ ನರ್ವ್ಸ್ ಏನಾದರೂ ಕಂಪ್ರೆಷನ್ ಆದರೆ, ಡ್ಯೂ ಟು ಕಂಪ್ರೆಷನ್ ಯಾವಾಗುತ್ತೆ, ಇಂಟರ್ ವರ್ಟೆಬ್ರಲ್ ಡಿಸ್ಕ್ ಅರ್ನಿಯೇಷನ್ ಇದ್ದರೆ, ಅಂದರೆ ಒಂದು ವರ್ಟೆಬ್ರಾಯಿಂದ ಇನ್ನೊಂದು ವರ್ಟೆಬ್ರಾ ಏನಾದರೂ ಕಂಪ್ರೆಷನ್ ಆಗಿ ಆ್ಯಂಡ್ ದೇರ್ ಇಸ್ ಅ ಡಿಸ್ಕ್ ಕಂಪ್ರೆಷನ್ ಯಾವುದ್ರ ಮೇಲೆ, ಮಧ್ಯದಲ್ಲಿ ಇರ್ತಕ್ಕಂಥ ಡಿಸ್ಕಲ್ಲಿ ಕಂಪ್ರೆಷನ್ ಬಿದ್ದು ಅದೇನಾದರೂ ಏನಂತಾರೆ ಶಾರ್ಪ್ ಪಿಂಚಿಂಗ್ ಟು ದ ನರ್ವ್ ರೂಟಿಂದ ಹಾದು ಹೋಗ್ತಿರ್ತಕ್ಕಂಥದ್ದು, ನರ್ವ್ ರೂಟ್
ಓಕೆ. ಸೊ L4 L5 L5 ದಟ್ ಈಸ್ S1 S2 S3 ಓಕೆನಾ. ಸೊ ಇದರಿಂದ ಹಾದು ಹೋಗ್ತಿರ್ತಕ್ಕಂಥ ನರ್ವ್ಸ್ ಏನಾದರೂ ಕಂಪ್ರೆಷನ್ ಆದರೆ ಯಾವ ರೀತಿ, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ವಾಟ್, ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಇಂಟರ್ ವರ್ಟೆಬ್ರಲ್ ಡಿಸ್ಕ್. ಇಲ್ಲಿ ವರ್ಟೆಬ್ರಾ ಇದೆ, L5 S1 ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿಂದ ಹಾದು ಹೋಗ್ತಾ ಇರೋದು ಯಾವುದು, ನರ್ವ್ S1 ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. L5 ಇದು L4 L5 ನೀಟಾಗಿ ಬರೀತೀನಿ ತಡ್ಕೊಳ್ರಿ, ಸಾರಿ. ಓಕೆ. ಸಿ L5 L4 ಇರುತ್ತಿಲ್ಲಿ. ಓಕೆ. S1 S2 S3 ಓಕೆನಾ. ಸಿ ಇಲ್ಲಿಂದ ಹಾದು ಹೋಗ್ತಿರ್ತಕ್ಕಂಥ ನರ್ವ್ಸ್, ಇಲ್ಲೇನಾದರೂ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಎನಿ ಕಂಪ್ರೆಷನ್ ಆದರೆ ಈ ಎರಡು ಇಂಟರ್ ವರ್ಟೆಬ್ರಲ್ ಡಿಸ್ಕ್, ದಿಸ್ ಈಸ್ ವಿಲ್ ಕಾಲ್ಡ್ ಆಸ್ ಇಂಟರ್ ವರ್ಟೆಬ್ರಲ್ ಡಿಸ್ಕ್. ಆ್ಯಂಡ್ ಇಫ್ ದೇರ್ ಈಸ್ ಅ ಅರ್ನಿಯೇಷನ್ ಅಂದರೆ ಇಂಟರ್ ವರ್ಟೆಬ್ರಾಯಿಂದ ಏನಾದರೂ ಲೀಕೇಜ್ ಆಯಿತು ಅಥವಾ ಏನಾದರೂ ಅದೇ ಅಪ್ಪಚ್ಚಿ ಆಗಿ ಇದೇನಾದರೂ ಕಂಪ್ರೆಷನ್ ಕೊಟ್ಟರೆ ಯಾವುದಕ್ಕೆ, ನರ್ವ್ಸ್ ಎಲ್ಲಿಂದ ಬರುತ್ತೆ ಅಂತಂದರೆ ವರ್ಟೆಬ್ರಲ್ ಫೊರಾಮಿನಿಂದ ಹೊರಗಡೆ ಬರ್ತಾ ಇರುತ್ತೆ. ಸೊ ಅವಾಗ ಏನಾದರೂ ಕಂಪ್ರೆಷನ್ ಕೊಟ್ಟರೆ, ಸೊ ದೇರ್ ಈಸ್ ಅ ಶಾರ್ಪ್ ಪೇನ್ ಆ್ಯಂಡ್ ದೇರ್ ಈಸ್ ಅ ಪೇನ್ ದಟ್ ಅರೌಂಡ್ಸ್ ಓವರಾಲ್ ಇನ್ ದ ಬ್ಯಾಕ್, ಇನ್ ದ ಥೈ, in the overall legs also there is a pain. So that will causes the compression of sciatic nerve. So achalasia cardia is due to the damage of inhibitory nerve. So this one is the right answer, damage of inhibitory nerve. ಇದು ಅರ್ಥ ಆಯ್ತಲ್ಲ. ಓಕೆ. ಬರ್ಡ್ ಬೇಕ್ ಅಪಿಯರೆನ್ಸ್ ಸೀನ್ ಇನ್ ಯಾವುದ್ರಲ್ಲಪ್ಪ, ಅಚಲಾಸಿಯಾ ಕಾರ್ಡಿಯಾ. ಈಸೋಫೇಗಸ್ ಕ್ಯಾನ್ಸರಲ್ಲಿ ಯಾವ್ದು ಕಾಣುತ್ತೆ, ನಾನು ಹೇಳ್ದಾಗೆ ಅದೇ ರ್ಯಾಟ್ ಟೇಲ್ ಅಪಿಯರೆನ್ಸ್ ಯಾವುದ್ರ ಮೂಲಕ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ, ಬೇರಿಯಮ್ ಸ್ವ್ಯಾಲೋಯಿಂದ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಬ್ಯಾರೆಟ್ಸ್ ಈಸೋಫೇಗಸ್ಸು ಮತ್ತು ಈಸೋಫೇಜಿಯಲ್ ಕ್ಯಾನ್ಸರು. ಆಮೇಲೆ ಇನ್ನೊಂದು ಬರುತ್ತೆ ಈಸೋಫೇಜಿಯಲ್ ಬಿನೈನ್ ಅಂತ, ಈಸೋಫೇಜಿಯಲ್ ಕ್ಯಾನ್ಸರ್ ಆ್ಯಂಡ್ ಬ್ಯಾರೆಟ್ಸ್ ಈಸೋಫೇಗಸ್. ಅರ್ಥ ಆಗ್ತಿದೆಯಲ್ಲ. ಬಿನೈನ್ಗೆ ಮೋಸ್ಟ್ ಕಾಮನ್ ಅಂತಂದರೆ ಲಿಯೋಮಯೋಮಾ. ಸೊ ಇಫ್ ದೇ ಆಸ್ಕ್ ಈಸೋಫೇಜಿಯಲ್ ಬಿನೈನ್ ಮೋಸ್ಟ್ ಕಾಮನ್ ಟ್ಯೂಮರ್ ಆಫ್ ಈಸೋಫೇಗಸ್ ಅಂತ ಕೇಳಿದ್ರೆ ಲಿಯೋಮಯೋಮಾ ಅಂತ ಬರೀರಿ. ಮೋಸ್ಟ್ ಕಾಮನ್ ಈಸೋಫೇಜಿಯಲ್ ಕ್ಯಾನ್ಸರ್ ಅಂತ ಬಂದರೆ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಬರುತ್ತೆ. ಬ್ಯಾರೆಟ್ಸ್ ಈಸೋಫೇಗಸ್ ಅಂತ ಅಂದರೆ ಅರ್ಥ ಏನು, ಬ್ಯಾರೆಟ್ಸ್ ಈಸೋಫೇಗಸ್ ಅಂತ ಅಂದರೆ ಇಲ್ಲಿ ಮೆಟಾಪ್ಲೇಷಿಯಾ ಆಗಿರುತ್ತೆ ಅಷ್ಟೇ. ಇಲ್ಲಿ ಮೆಟಾಪ್ಲೇಷಿಯಾ ಅಷ್ಟೇ ಆಗಿರುತ್ತೆ, ಇಲ್ಲಿ ಮ್ಯಾಲಿಗ್ನೆನ್ಸಿ ಆಗಿರುತ್ತೆ, ಇಲ್ಲಿ ಟ್ಯೂಮರ್ ಆಗಿರುತ್ತೆ. ಮೆಟಾಪ್ಲೇಷಿಯಾ ಅಂತಂದರೆ ಡಿಸಾರ್ಗನೈಸ್ ಆಗಿದ್ರೆ, ಅಂದರೆ ಆರ್ಗನೈಸ್ ಟೈಪ್ ಇರಲಿಲ್ಲ, ಅದನ್ನು ಏನಂತೇವೆ, ಮೆಟಾಪ್ಲೇಷಿಯಾ ಅಂತೇವೆ. ಇರೋ ಕಡೆ ಕರೆಕ್ಟಾಗಿ ಬೆಳೆದಲೆ ಬೇರೆ ಕಡೆ ಎಲ್ಲ ಬೆಳ್ಕೊಂಡ್ರೆ ಅದನ್ನು ಏನಂತೇವೆ, ಮೆಟಾಪ್ಲೇಷಿಯಾ ಅಂತೇವೆ ಅಷ್ಟೇ. ಬ್ಯಾರೆಟ್ಸ್ ಈಸೋಫೇಗಸ್ಗೆ ಏನಾಗುತ್ತೆ, ದೇರ್ ಈಸ್ ಅ ಕಾಂಪ್ಲಿಕೇಶನ್, ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಆರ್ ಮೋಸ್ಟ್ ಕಾಮನ್ ಇಟ್ ಕ್ಯಾನ್ ಕಾಸ್ ಟು ಅಡ್ರಿನೋ ಅಂತ ಬರ್ತಾ ಇದೆ, ಅಡಿನೋಕಾರ್ಸಿನೋಮಾ ಅನ್ನೋದು ಬ್ಯಾರೆಟ್ಸ್ ಈಸೋಫೇಗಸ್ನ ಮೋಸ್ಟ್ ಕಾಮನ್ನು. ಈಸೋಫೇಜಲ್ ಕ್ಯಾನ್ಸರಲ್ಲಿ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅನ್ನೋದು ಕಾಮನ್ನು. ಈಸೋಫೇಜಲ್ ಬಿನೈನ್ ಅಥವಾ ಈಸೋಫೇಜಲ್ ಟ್ಯೂಮರಲ್ಲಿ ಲಿಯೋಮಯೋಮಾ ಅನ್ನೋದು ಕಾಮನ್. ಇದರ್ಥ ಆಯ್ತಲ್ಲ. ಪೆರಿಕಾರ್ಡಿಯಲ್ ಪರ್ಫ್ಯೂಷನ್ಗೆ ಎಕ್ಸ್ರೇ ಮಾಡಿದಾಗ ನಮಗೆ ವಾಟರ್ ಬಾಟಲ್ ಅಪಿಯರೆನ್ಸ್ ಕಾಣುತ್ತೆ, ಸಿ ಅಚಲಾಸಿಯಾಗೆ ಈ ಥರ ಅಪಿಯರೆನ್ಸ್ ಬರುತ್ತೆ ಬೇರಿಯಮ್ ಸ್ವಾಲೋ ಸರ್ಟಿಫಿಕೇಟಲ್ಲಿ. ನೆಕ್ಸ್ಟ್ ರ್ಯಾಟ್ ಟೇಲ್ ಥರ ಕಾಣುತ್ತೆ ಯಾವುದ್ರಲ್ಲಿ, ಈಸೋಫೇಜಿಯಲ್ ಕ್ಯಾನ್ಸರ್ ಅಂತಂದರೆ. ಸೊ ಇಲ್ಲಿಂದ ಹಿಡಿದು ಇಳಿ ಬಾಲ ಇದ್ದಂಗೆ ಇರುತ್ತೆ, ಅದನ್ನೇನಂತ ಅಂತೇವೆ
ಸೊ ದಟ್ ಒನ್ ವಿಲ್ ಬಿ ಕಾಲ್ಡ್ ಆಸ್ rat tail appearance. ಯಾವುದರಲ್ಲಿ ಇರ್ತಿದ್ದು ಈಸೋಫೇಜಲ್ ಕ್ಯಾನ್ಸರ್. ಈಸೋಫೇಜಲ್ ಕ್ಯಾನ್ಸರ್ ಬರೋದು ಈ rat tail. ಆಮೇಲೆ ಅಚಲಾಸಿಯಾ ಕಾರ್ಡಿಯಾದಲ್ಲಿ ಬರೋದು ಬರ್ಡ್ ಬೀಕ್ ಅಪಿಯರೆನ್ಸ್. ಇದು ಯಾವ ಥರ ಮೂತಿ ಇದೆ, ಇದು ಬರ್ಡ್ ಬೀಕ್ ಥರ ಇದೆ. ಸೊ ದಿಸ್ ಒನ್ ಈಸ್ ಬರ್ಡ್ ಬೀಕ್ ಅಪಿಯರೆನ್ಸ್ ವಿಚ್ ಈಸ್ ಸೀನ್ ಇನ್ ಅಚಲಾಸಿಯಾ ಕಾರ್ಡಿಯಾ. ನೆಕ್ಸ್ಟ್ ಪೆರಿಕಾರ್ಡಿಯಲ್ ಅಪಿಯರೆನ್ಸ್ ಅಂತಂದರೆ ಇಲ್ಲಿ ಲಂಗ್ಸ್ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ದೇರ್ ಇಸ್ ಅ ಲಂಗ್ಸ್ ಆ್ಯಂಡ್ there is a presence of what? There is a presence of ವಾಟರ್ ಬಾಟ್ಲ್ ಥರ ಕಾಣ್ತಿರೋದು. ವಾಟರ್ ಬಾಟ್ಲು ಸ್ಟ್ರೈಟ್ ಆಗಿರಬೇಕು ಅಂತೇನಿಲ್ಲ, ಈ ಥರನೂ ಇದ್ರ ನಡೀತುತ್ತಲ್ಲ. ಸೊ ದಿಸ್ ಒನ್ ವಿಲ್ ಕಾಲ್ಡ್ ಆಸ್ ವಾಟರ್ ಬಾಟ್ಲ್. ವಾಟರ್ ಬಾಟ್ಲ್ ಅಪಿಯರೆನ್ಸ್ ಇದ್ದರೆ ಅದೇನದು ಪೆರಿಕಾರ್ಡಿಯಲ್ ಪರ್ಫ್ಯೂಷನ್, ಪೆರಿಕಾರ್ಡಿಯಲ್ ಪರ್ಫ್ಯೂಷನ್. ಇಲ್ಲಿ ಕಾರ್ಡಿಯೋಮೆಗಾಲಿ ಕೂಡ ಆಗುತ್ತೆ. ಕಾರ್ಡಿಯೋಮೆಗಾಲಿ ಆಗೋದ್ರಿಂದ ಯಾವ ಥರ ಆಗುತ್ತೆ? ಬಿಕಾಸ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ 30 to 50 ml ಆಫ್ ಪೆರಿಕಾರ್ಡಿಯಲ್ ಫ್ಲೂಯಿಡ್. ದಟ್ ಈಸ್ ಅ ನಾರ್ಮಲ್ 30 to 50 ml. ಅದಕ್ಕಿಂತ ಜಾಸ್ತಿ ಆಯಿತು, ಮೋರ್ ದ್ಯಾನ್ 50 ml ದಾಟ್ತು. ಸೊ ದಟ್ ವಿಲ್ ಕಾಸಸ್ ವಾಟ್? ಪೆರಿಕಾರ್ಡಿಯಲ್ ಪರ್ಫ್ಯೂಷನ್. ನೆಕ್ಸ್ಟ್ ಯಾವುದು? ಇನ್ನು ಮುಗೀತಲ್ಲ. ಓಕೆ, ವಿಚ್ ಇಸ್ ದ ರೈಟ್ ಆನ್ಸರ್? ಅಚಲಾಸಿಯಾ ಕಾರ್ಡಿಯಾ ಇಸ್ ದ ರೈಟ್ ಆನ್ಸರ್. ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶನ್. ಎಮೆಟಮೆಸಿಸ್ ಡ್ಯೂ ಟು ಬುಲಿಮಿಯಾ ನರ್ವೋಸಾ. ಎಮೆಟಮೆಸಿಸ್ ಡ್ಯೂ ಟು ಬುಲಿಮಿಯಾ ನರ್ವೋಸಾ ಇದರಲ್ಲಿ ಏನಾಗುತ್ತೆ? Hematemesis due to bulimia nervosa, Mallory Weiss syndrome. Correct. This is the right answer. MWS ಏನಕ್ಕಪ್ಪ MWS ರೈಟ್ ಆನ್ಸರು ಅಂತಂದರೆ, ಇಲ್ಲಿ ಬುಲಿಮಿಯಾ ನರ್ವೋಸಾ ಇರೋದ್ರಿಂದ ಏನು ಮಾಡ್ತಾನೆ ಮನುಷ್ಯ? ಬುಲಿಮಿಯಾ ಇರುತ್ತೆ ಪೇಷಂಟ್ಗೆ. ಬುಲಿಮಿಯಾ ಅಂತಂದರೆ ಬಿಂಗೆ ಈಟಿಂಗ್ ಅಂತ. ಓಕೆನಾ? ಬಿಂಗೆ ಈಟಿಂಗ್. ಅವನೇನು ಮಾಡ್ತಾನೆ? ಜಾಸ್ತಿ ಜಾಸ್ತಿ ಓಕೆ ಲಾರ್ಜ್ ಅಮೌಂಟ್ ಆಫ್ ಫುಡ್ನ ತೊಗೊಂಡು ತಿಂದುಬಿಡ್ತಾನೆ. ಅವಾಗೇನಾಗುತ್ತೆ? ಅವನಿಗೆ ಸ್ಟೊಮಕ್ ಪೇನ್ ಆಗುತ್ತೆ. ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸ್ಟೊಮಕ್ ಪೇನ್. ಆ ಸ್ಟೊಮಕ್ ಪೇನ್ನ ತಡ್ಕೊಳಕ್ಕಾಗ್ದಲೇ ವಾಂತಿ ಮಾಡ್ಕೊಳಕ್ಕೆ ಹೋಗ್ತಾನೆ. ಸೊ ಈ ವಾಂಟ್ ಟು ವಾಮಿಟ್, ನಾಟ್ ಗೆಟ್ ವಾಮಿಟ್, ವಾಂಟ್ ಟು ಗೆಟ್ ವಾಮಿಟ್ಗೋಸ್ಕರ ಅವನೇನು ಮಾಡ್ತಾನೆ? ಕೈನ ಏನು ಮಾಡ್ಕೊತಾನೆ? ಗಂಟ್ಲಿಗೆ ಹಾಕ್ಕೊಂಡು ಸ್ಕ್ರ್ಯಾಚ್ ಮಾಡ್ಕೊತಾನೆ. ದೇರ್ ಈಸ್ ಅ ಸ್ಕ್ರ್ಯಾಚಿಂಗ್ ಆಫ್ ಈಸೋಫೇಗಸ್, with the help of ಫಿಂಗರ್ಸ್ನ ಹೆಲ್ಪಿಂದ ಏನು ಮಾಡ್ತಾನೆ? ಈಸೋಫೇಗಸ್ನ ಫುಲ್ ಸ್ಕ್ರ್ಯಾಚ್ ಮಾಡ್ಕೊತಾನೆ. ಬಟ್ ಅದು ಹೀಲ್ ಆಗುತ್ತೆ. ತಿರ್ಗಾ ರಿಪೀಟ್ ತಿಂತಾನೆ ಜಾಸ್ತಿ, ತಿರ್ಗಾ ರಿಪೀಟ್ ಸ್ಕ್ರ್ಯಾಚ್ ಮಾಡ್ಕೊತಾನೆ, ತಿರ್ಗಾ ಗಾಯ ಆಗುತ್ತೆ, ತಿರ್ಗಾ ಹೀಲ್ ಆಗುತ್ತೆ. So repeated healing, repeated scratching, and that will leads to the perforation, or that may leads to the mucosal erosion, and afterwards what happens? There is a draining, or there is a leakage of blood. There is a leakage of blood. See, blood ಏನಾದರೂ ಲಾರ್ಜ್ ಹೋಲಾಗಿ ಬಂದರೆ ಬೋರ್ವೆ ಸಿಂಡ್ರೋಮ್, ಅಥವಾ ಈಸೋಫೇಜಲ್ ಕ್ಯಾನ್ಸರ್ ಆಗಿ ಬಂದರೆ ಅದು ನಾರ್ಮಲಾಗಿ ಎಮೆಟಮೆಸಿಸ್ ಬಂದೇ ಬರುತ್ತೆ. ಈಸೋಫೇಜಲ್ ಕ್ಯಾನ್ಸರಲ್ಲೂ ಬರುತ್ತೆ, MWS ಅಲ್ಲೂ ಬರುತ್ತೆ, ಬೋರ್ವೇರ್ ಸಿಂಡ್ರೋಮಲ್ಲೂ ಬರುತ್ತೆ, ಈವನ್ ಈಸೋಫೇಜಲ್ ಪರ್ಫೋಲೇಷನಲ್ಲೂ ಬರುತ್ತೆ. ಎಲ್ಲದರಲ್ಲೂ ಸಹ ಎಮೆಟಮೆಸಿಸ್ ಇದ್ದೇ ಇರುತ್ತೆ. ಬಟ್ ಬುಲಿಮಿಯಾ ನರ್ವೋಸಾಯಿಂದನೇ ಆಗಿರ್ತಕ್ಕಂಥದ್ದು ಯಾವುದು? ದಟ್ ಈಸ್ ದಿಸ್ ಒನ್. ವಿಚ್ ಒನ್? MWS, ದಟ್ ಈಸ್ ಮ್ಯಾಲೋರಿ ವೇಸ್ ಸಿಂಡ್ರೋಮ್. ಮ್ಯಾಲೋರಿ ವೇಸ್ ಸಿಂಡ್ರೋಮ್ ಅಂತಂದರೆ ಬ್ಲಡ್ ವಾಮಿಟಸ್ ಪ್ಲಸ್ ಇಫ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಬುಲಿಮಿಯಾ ನರ್ವೋಸಾ. ಸಿಂಪಲ್. ಓಕೆ, ಇದರ್ಥ ಆಯ್ತಲ್ಲ. ನೆಕ್ಸ್ಟ್ ಲಾಸ್ಟೇನಾ? ಓಕೆ. ಸೊ hereby we finish the esophageal disorder, and still we have a GERD. We'll finish that one also, don't worry. We'll discuss that GERD tomorrow. Okay, thank you for watching this video.